ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವಾಗ ಕಾಲೇಜ್ ಮುಗಿಸಿ ಮನೆಗೆ ಬಂದೆ. ಇಲ್ಲಿ ಆರ್ಡರ್ ಮಾಡಿದ್ದೆ, ಅದನ್ನ ಕಲೆಕ್ಟ್ ಮಾಡ್ಕೊಬೇಕಿತ್ತು ಪಾರ್ಸಲ್ ಹೋಗ್ಬಿಟ್ಟು ಶಾಪ್ ಹತ್ರ. ಸೊ ಹಂಗೆ ನಿಮಗೂ ತೋರ್ಸಂಗಾಗತ್ತೆ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ. ಬನ್ನಿ ಹೋಗೋಣ. ನಾನು ಏನ್ ಆರ್ಡರ್ ಮಾಡಿದ್ದೆ, ಮತ್ತೆ ಯಾವ ತರ ಆರ್ಡರ್ ಮಾಡೋದು, ಮತ್ತೆ ಯಾವ ತರ ಕಲೆಕ್ಟ್ ಮಾಡ್ಕೊಳ್ಳೋದು ಪಾರ್ಸಲ್ ಅನ್ನೋದೆಲ್ಲ ಈ ವಿಡಿಯೋನಲ್ಲಿ ಹೇಳ್ತೀನಿ ನಿಮ್ಗೆ. ಮತ್ತೆ ಹಾಗೆ ಇನ್ನೊಂದು ವಿಶೇಷತೆ ಏನಪ್ಪಾ ಈ ವಿಡಿಯೋನಲ್ಲಿ ಅಂತಂದ್ರೆ, ನನ್ನ ಫ್ರೆಂಡ್ ನನ್ನ ಮನೆಗೆ ಇನ್ವೈಟ್ ಮಾಡಿದ್ದಾಳೆ. ಸೊ ಅವಳಿಗೆ ನಾಳೆ ಹೋಗ್ತಿದ್ದೀನಿ ಅವ್ರ ಮನೆಗೆ. ಸೊ ಅದಕ್ಕೆ ಬರೋ ಕೈಲಿ ಹೋದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ, ಏನಾದ್ರು ತಗೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಪೋಯಾ ಅಂತ ಒಂದು ಶಾಪ್ ಇದೆ. ಅಲ್ಲಿ ಎಲ್ಲಾ ತರ ಸಿಗುತ್ತೆ, ಗಿಫ್ಟ್ ಇಂದ ಹಿಡಿದು ನಿಮ್ಗೆ A to Z ಏನ್ ಬೇಕು, ಯಾರಿಗಾರು ಕೊಡೋದಕ್ಕಾಗ್ಲಿ ಅಥವಾ ನೀವು ಯಾರಿಗಾರು ಎಲ್ಲಿಗಾರು ಹೋಗ್ತೀರಾ ಪರ್ಚೇಸ್ ಮಾಡ್ಕೊಳಕ್ಕೆ, ಆ ತರದೆಲ್ಲ ಇಲ್ಲಿ ಶಾಪ್ ಇದೆ. ಆ ಪೋಯಾನಲ್ಲಿ ನಿಮಗೆಲ್ಲ ಸಿಗುತ್ತೆ. ಬನ್ನಿ ತೋರಿಸ್ತೀನಿ ಅಲ್ಲಿ ಏನೇನ್ ಸಿಗುತ್ತೆ ಎಲ್ಲ ನೋಡ್ಕೊಂಡು ಬರೋಣ. ಕಾಲೇಜಿಗೆ ಹೋಗ್ತಾ ಒಂದವೆ ನಾನು RTO ಆಫೀಸಿಗೆ ಹೋಗ್ಬೇಕಿತ್ತು. ಯಾಕೆಂದ್ರೆ ನಂದು ಸ್ಕೂಟಿ ಗಾಡಿಗೆ ಫ್ಯೂಯಲ್ ಟ್ಯಾಕ್ಸ್ ನ ಪೇ ಮಾಡ್ಬೇಕಿತ್ತು. ಸೊ ಅದಕ್ಕೆ ಫ್ಯೂಯಲ್ ಟ್ಯಾಕ್ಸ್ ಪೇ ಮಾಡೋಣ ಅಂತ ಹೋದಾಗ ಅಲ್ಲಿ ನನಗೆ ಕಹಾನಿ ಮೇಟ್ ಟ್ವಿಸ್ಟ್ ಅನ್ನೋ ತರ ಇತ್ತು. ಅಲ್ಲಿ ಹೋಗಿ ನೋಡಿದ್ರೆ ನನಗೆ 2 ಫೈನ್ ಏನೋ ಹಾಕಿದ್ರು. ಯಾವ್ದು ಅಂತಂದ್ರೆ ಓವರ್ ಸ್ಪೀಡ್ ಮತ್ತೆ ಏನು ಪಾರ್ಕಿಂಗ್ ಲಾಟ್ದು ಫೈನ್ ಏನೋ ಇತ್ತು. ಟೋಟಲ್ 2700 NTD ಪ್ಲಸ್ ಫ್ಯೂಯಲ್ ಟ್ಯಾಕ್ಸ್ 450 ಏನೋ ಇತ್ತು. ಸೊ ಹಿಂಗೆ ಇದೇ ರೀತಿ ನಾನು ಒಂದ್ಸಲ ಇದೇ ಮೆಕ್ಡೊನಾಲ್ಡ್ ಶಾಪಿಗೆ ಬಂದಿದ್ದೆ. ಆಗ ನಾನು ಇಲ್ಲಿ ನಾರ್ಮಲ್ ಆಗಿ ಇಲ್ಲಿ ಪಾರ್ಕ್ ಮಾಡಿದ್ದೆ. ಸೊ ಅವ್ರ ಅದನ್ನ ಪೊಲೀಸ್ ಫೋಟೋ ತೆಗೆದು ಫೈನ್ ಹಾಕಿದ್ದಾರೆ. ಸೊ ಈ ತರ ಈ ಗಾಡಿ ನಿಲ್ಸಿದ್ದೆ ನಾನು ಅವತ್ತು. ಸೊ ಇಷ್ಟಕ್ಕೇನೆ ಹಾಕಿದ್ದೆ. ಬಟ್ ನಾನು ಅವತ್ತು ಅಲ್ಲಿ ಮಿಡ್ಡಿ ಶಾಪ್ ಅಲ್ಲಿ ಕೇಳಿದೆ, ಅವ್ರಿದ್ದಾರೆ ಯು ಕ್ಯಾನ್ ಪಾರ್ಕ್ ಇಟ್ ಹಿಯರ್ ಓನ್ಲಿ ಅಂತಂದ್ರು. ಬಟ್ ಹಂಗ ಅನ್ಕೊಂಡ್ ನಂಬ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಪಾರ್ಕಿಂಗ್ ಮಾಡಿದೆ. ಬಟ್ ನನಗೆ 900 ಫೈನ್ ಹಾಕಿದ್ದಾರೆ. ಸೊ ಅದಕ್ಕೆ ನಾನು ಇವತ್ತು ಅದನ್ನ ಕಂಪ್ಲೇಂಟ್ ರೈಸ್ ಮಾಡಿ ಬಂದಿದ್ದೀನಿ. ಅದನ್ನ ಅದೇನಿತ್ತು ಫೈನ್ ಅನ್ನೋದನ್ನ 900 NTD ಮತ್ತೆ ರಿಮೈನಿಂಗ್ ಅದು 1800 ಏನೋ ಇನ್ನೊಂದು ಯಾವ್ದು ಓವರ್ ಸ್ಪೀಡ್ ಅದೊಂದು ಫೈನ್ ಹಾಕಿದ್ರು. ಸೊ ಅದನ್ನ ಪೇ ಮಾಡ್ಬಿಟ್ಟು ಮತ್ತೆ ಫ್ಯೂಯಲ್ ಟ್ಯಾಕ್ಸ್ ಬಂದ್ಬಿಟ್ಟು ಇದೆಲ್ಲ 1 ಇಯರ್ಗೆ 450 NTD ಆಗುತ್ತೆ. ಸೊ ಅದಕ್ಕೆ ಪೇ ಮಾಡಿ ಬಂದಿದ್ದೀನಿ ಇವತ್ತು. ಆದ್ರೂ ತೈವಾನ್ ಅಲ್ಲಿ 2 ವೀಲರ್ ಓಡಿಸೋದು ತುಂಬಾ ಕಷ್ಟ. ಸ್ಪೀಡ್ ನನಗೆ ಓವರ್ ಸ್ಪೀಡ್ ಅದು ಹೆಂಗ್ ಆಯ್ತು ಅಂತಾನೆ ಗೊತ್ತಿಲ್ಲ. ಈಗ ನಾನು ಬೆಳಗ್ಗೆ ಸೀರಿಯಸ್ ಆಗಿ ಅಲ್ಲಿ ಹೋಗಿ ನೋಡಿದಾಗ್ಲೇನೆ ಗೊತ್ತಾಗಿದ್ದು, ಅಯ್ಯೋ 2700 NTD ಫೈನಾ ಅಂತ ಹೇಳ್ಬಿಟ್ಟು ಅಂದ್ರೆ ಶಾಕ್ ಆಗೋಯ್ತು ನಿಜವಾಗ್ಲೂ. ಬಟ್ ಏನು ಮಾಡಕ್ ಆಗಲ್ಲ, ಇಲ್ಲೆಲ್ಲ ಕಟ್ಲೇಬೇಕು. ಸೊ ಇಷ್ಟಾಯ್ತು ಬೆಳಗ್ಗೆ ಇನ್ಸಿಡೆಂಟ್ ನಂದು. ಡೇ ಮಾತ್ರ ವೆರಿ ಖರಾಬ್ ಮೂಡ್ ಇವತ್ತು. ಖರಾಬ್ ಮೂಡ್ ಅಂದ್ರೆ ಖರಾಬ್ ಮೂಡ್. ಅದ್ ಯಾವ ಮಗ್ಲಲ್ಲಿ ಎದ್ದೋಗಿದ್ನೋ ಬೆಳಗ್ಗೆ ಇವತ್ತು ನಾನು. ಡೇ ಮಾತ್ರ ಇವತ್ತು ವರ್ಸ್ಟ್. ಸರಿ ಬನ್ನಿ ಆಯ್ತು, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡು ಮೂವ್ ಆನ್ ಆಗ್ಬೇಕಷ್ಟೇನೆ. ಫೈನ್ ಕಟ್ ಆಗಿದೆ. ಈಗ ಏನೇ ಎಷ್ಟೇ ಮಾತಾಡಿದ್ರು ಫೈನ್ ದುಡ್ಡಂತೂ ವಾಪಸ್ ಕೊಡಲ್ಲ. ಚಾಪ್ಟರ್ ಕ್ಲೋಸ್ ಅಷ್ಟೇ. ಈಗ ಮುಂದೆ ಬಿ ಕೇರ್ಫುಲ್ ಆಗಿ ಗಾಡಿ ಓಡಿಸ್ಬೇಕಷ್ಟೇ. ಗಾಡಿ ಓಡಿಸೋದ್ಕಿನ್ನ ಪಾರ್ಕಿಂಗ್ ಕರೆಕ್ಟ್ ಆಗಿ ಮಾಡ್ಬೇಕಷ್ಟೇನೆ. ಬಟ್ ಅದ್ ಕಂಪ್ಲೇಂಟ್ ರೈಸ್ ಮಾಡಿದೀನಿ, ನೋಡೋಣ. ಅದು 2 months ಆದ್ಮೇಲೆ ಏನೋ ಪೋಸ್ಟ್ ಬರುತ್ತೆ ಅಂತ ಹೇಳಿದ್ದಾರೆ. ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೋ ಇಲ್ವೋ ಅದೆಲ್ಲ ಗೊತ್ತಾಗ್ಬೇಕು. ಅದೆಲ್ಲ ನೋಡ್ಬೇಕು ನೆಕ್ಸ್ಟ್ ಆಫ್ಟರ್ 2 months ಆದ್ಮೇಲೆ. ಸೊ ಇವಾಗ ನಾನು ಪೋಯಾಗ ಹೋಗೋಣ ಅಂತ ಹೇಳಿದ್ನಲ್ಲ, ನನ್ನ ಫ್ರೆಂಡಿಗೆ ಏನಾದ್ರು ಸ್ವಲ್ಪ ಗಿಫ್ಟ್ ಅಥವಾ ಏನಾದ್ರು ಚಾಕ್ಲೇಟ್ ಏನೋ ತಗೊಂಡು ಹೋಗೋಣ ಅಂತ. ಬನ್ನಿ ಹೋಗೋಣ, ಯಾವ ತರ ಇರುತ್ತೆ ಅಂತ ನೋಡ್ಕೊಂಡು ಗಿಫ್ಟ್ ತಗೊಂಡು ಅಲ್ಲಿಂದ ನನ್ ಪಾರ್ಸಲ್ ಬಂದಿದೆಯಲ್ಲ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಮನೆಗೆ ಹೋಗಿ ಏನಿದೆ ಅಂತ ಓಪನ್ ಮಾಡ್ಬಿಟ್ಟು ನೋಡೋಣ. ನೋಡಿ ಯಾವ ತರ ಇದೆ ತೈವಾನ್ ಅಲ್ಲಿ ರೂಟ್ಸ್ ಎಲ್ಲ. ಈ ಕಾರ್ ನೋಡಿ ಏನ್ ಸಖತ್ತಾಗಿದೆ. ನ್ಯಾನೋ ಕಾರ್ ಅಲ್ಲ ಆಕ್ಚುಲಿ, ಇದೆ ಅದು ಬೇರೆ ಕಾರು. ಬಟ್ ಚೆನ್ನಾಗಿದೆ ನೋಡಕ್ಕೆ. ರೆಡ್ ಇದ್ಯಾವುದೋ ಕಲರ್ ನೋಡಿ, ಕೂಪರ್ ಕಲರ್ ನೋಡಿ, ಕಾರ್ ಕಲರ್ ನೋಡಿ, ಯೆಲ್ಲೋ ಕಲರ್. ಇವ್ರಿಗೆಲ್ಲ ಅದು ಎಲ್ಲಿಂದ ಸೆಲೆಕ್ಷನ್ ಬರುತ್ತೋ ಕಾರ್ ತಗೊಳಕ್ಕೆ. ಯಾವ ಕಲರ್ ಇದೆ ನೋಡಿ, ಯೆಲ್ಲೋ ಕಲರ್. ಎಲ್ಲೋ ಡರ್ಟಿ ಫೆಲ್ಲೋ ಅಂತಾರಲ್ಲ ಆ ತರ. ಬಟ್ ಇಲ್ಲೆಲ್ಲ ತೈವಾನ್ ಜಾಸ್ತಿ ಆತರ ಎಲ್ಲೋ, ರೆಡ್, ಪಿಂಕ್ ಈ ತರ ಕಾರ್ಗಳೇ ಜಾಸ್ತಿ ಇಲ್ಲೆಲ್ಲ ಇರೋದು. ನಾನು ಹೇಳಿದ್ನಲ್ಲ ಪೋಯಾ ಅಂತ ನಿಮ್ಗೆ, ಇದು ಪೋಹಾ ಅಲ್ಲ ಪೋಯಾ. ಇದು ನೋಡಿ ಎಷ್ಟಿದೆ, ಯಾವ ತರ ಇದೆ ಶಾಪ್. ಒಳಗೆ ಹೋಗ್ಬಿಟ್ಟು ನೋಡೋಣ ಏನೇನಿದೆ. ನಿಮಗೂ ತೋರಿಸ್ತೀನಿ. ನಾನು ಆಲ್ರೆಡಿ ನೋಡಿದ್ದೀನಿ, ಬಟ್ ನಿಮಗೆ ತೋರಿಸ್ತೀನಿ ಏನೇನಿದೆ. ಈ ತರ ಎಲ್ಲ ಇದೆ ಪೋಯಾ ಅಂತಂದ್ರೆ. ನಿಮಗೆ ಯಾವುದೇ ಬ್ರ್ಯಾಂಡ್ ಬೇಕಾದ್ರೂ ಈ ಶಾಪಲ್ಲಿ ಸಿಗುತ್ತೆ. ಕಾಸ್ಮೆಟಿಕ್ಸ್ ಇಂದ ಹಿಡಿದು ಎಲ್ಲಾದ್ರೂ ಸಿಗುತ್ತೆ. ನೋಡಿ ಯಾವ ತರ ಇದೆ ಈ ಶಾಪ್. ಬಟ್ ನಾನು ಇಲ್ಲಿ ಯಾವಾಗ್ಲೂ ಬರೋದು ಈ ಪೋಯಾಗೆ. ಏನಾದ್ರು ನನ್ನ ಫ್ರೆಂಡ್ಸಿಗೆ ಯಾರಿಗಾರು ಏನಾದ್ರು ಕೊಡ್ಬೇಕಂದಾಗ ಇಲ್ಲಿ ಸುಮಾರು ಆಪ್ಷನ್ಸ್ ಇರುತ್ತೆ, ನಾವೇ ಚೂಸ್ ಮಾಡೋ ತರ. ಕುಕ್ಕೀಸ್ ಆಗಿರ್ಬೋದು ನೋಡಿ, ಈ ತರ ಎಲ್ಲ ಚಾಕ್ಲೇಟ್ಸ್, ಕುಕ್ಕೀಸು, ಮತ್ತೆ ಯಾವ್ದಾದ್ರು ಡಿಫ್ರೆಂಟ್ ಆಗಿರೋ ಸ್ನಾಕ್ಸ್, ಈ ತರದ್ದೆಲ್ಲ ಇರುತ್ತೆ.
ಇದು ಫಸ್ಟ್ ಫ್ಲೋರ್ ಅಲ್ಲಿ ಅಷ್ಟು ಮಾತ್ರ ಬ್ಯೂಟಿ ಕೇರ್ ಪ್ರಾಡಕ್ಟ್ಸ್ ಇರ್ತಾರೆ. ಅದಾದ್ಮೇಲೆ ಇದೆಲ್ಲ ಬಂದು ಸ್ನ್ಯಾಕ್ಸ್, ನಿಮಗೆ ಸ್ನ್ಯಾಕ್ಸ್ ಅಥವಾ ಡ್ರಿಂಕ್ಸ್, ಕುಕ್ಕೀಸ್ ಈ ಥರದ್ದೆಲ್ಲ ಇಟ್ಟಿರ್ತಾರೆ. ಮತ್ತೆ ನೋಡಿ, ಬನ್ನಿ ಇವಾಗ ಸೆಕೆಂಡ್ ಫ್ಲೋರ್ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ಬಂದ್ಬಿಟ್ಟು ಆಕ್ಸೆಸರಿ ಅಂತ ಹಾಕ್ತಿದ್ರು, ಇಲ್ಲೇ ಬೋರ್ಡ್. ಹೋಮ್ ಡೆಕೋರ್ ಎಲ್ಲ ಇಟ್ಟಿದಾರಂತೆ ಪೋಯನಲ್ಲಿ. ನೋಡ್ಕೊಂಡು ನೋಡಿ ಯಾವ ಥರ ಇದೆ ಪೋಯ. ಸೇಮ್ ಇಂಡಿಯಾದಲ್ಲಿ ಸಿಗುತ್ತಲ್ಲ ಆ ಥರ ಇದೆ ನೋಡಿ. ಇಲ್ಲೆಲ್ಲ ನನಗೆ ಇಲ್ಲಿ ಬಂದಾಗಲಿಲ್ಲ ಶಾಪಿಗೆ ಇಂಡಿಯಾ ಫೀಲ್ ಆಗುತ್ತೆ ಯಾವ ಥರ ಇದೆ ಅಂತ. ಫುಲ್ ಡೆಡ್ ಎಂಡ್ ತನಕನೂ ಇದೆ. ಬಟ್ ನಾನು ಇಲ್ಲಿ ಏನಕ್ಕೆ ಸೆಕೆಂಡ್ ಫ್ಲೋರ್ಗೆ ಏನಕ್ಕೆ ಬಂದೆ, ನಾನು ಹೋಗ್ಬೇಕಾದ್ರೆ ಫಸ್ಟ್ ಫ್ಲೋರ್ಗೆ ನಿಮಗೂ ಒಂದ್ಸಲ ತೋರ್ಸೋಣ ಅಂತ ಹೇಳ್ಬಿಟ್ಟು ನಾನು ಸೆಕೆಂಡ್ ಫ್ಲೋರಿಗೆ ಬಂದೆ ಅಷ್ಟೇನೆ. ನೋಡಿ ಯಾವ ಥರ ಇದೆ ಪೋಯ. ದಕ್ಕಿ ದಕ್ಕಿ ನನ್ನ ಹತ್ರ ಒಂದಿದೆ, ಅದೇ ಚಿಕ್ಕದು. ಚಿಕ್ಕದು ಅಂತಂದ್ರೆ ಇಷ್ಟೊಂದು ದೊಡ್ಡದಲ್ಲ, ಒಂದು ಮೀಡಿಯಂ ಆಗಿರೋದಿದೆ. ಅದನ್ನ ನಾನು ಇಲ್ಲಿ ನೈಟ್ ಮಾರ್ಕೆಟ್ಗಳೆಲ್ಲ ಗೇಮ್ ಆಡ್ತಾರಲ್ಲ ಆ ಥರ ಗೇಮ್ ಆಡ್ಬೇಕಾದ್ರೆ ವಿನ್ ಆಗಿ ತಗೊಂಬಂದಿರೋದೆಲ್ಲ. ನಮ್ಮ ಮನೇಲಿರೋ ಟಾಯ್ಸ್ ಎಲ್ಲ ಗೆದ್ಕೊಂಬಂದಿರೋದನ್ನ, ಯಾವ್ದು ದುಡ್ಡು ಕೊಟ್ಟು ತಗೊಂಡಿಲ್ಲ, ಎಲ್ಲ ಫ್ರೀ. ಅಂತಂದ್ರೆ ಆ ಗೇಮಿಗೆ ಅಷ್ಟು ದುಡ್ಡು ಇನ್ವೆಸ್ಟ್ ಮಾಡಿ ಅಲ್ಲಿಂದ ಗೆದ್ಕೊಂಬಂದಿರೋದು. ನೋಡಿ ಈ ಥರ ಎಲ್ಲ ಇದೆ ಪೋಯ. ಇಲ್ಲೂ ಒಂದು ಬಿಲ್ಲಿಂಗ್ ಕೌಂಟರ್ ಇದೆ, ಕೆಳಗಡೆನೂ ಒಂದು ಬಿಲ್ಲಿಂಗ್ ಕೌಂಟರ್ ಇದೆ, 2 ಬಿಲ್ಲಿಂಗ್ ಕೌಂಟರ್ ಇದೆ. ಕಾಸ್ಟ್ಲಿ ಪೋಯ, ಬಟ್ ಯು ಗೆಟ್ ಎ ಗುಡ್ ಕ್ವಾಲಿಟಿ ಅಂತಾರಲ್ಲ, ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಚೆನ್ನಾಗಿರುತ್ತೆ ಅಷ್ಟೇ. ಇಷ್ಟನೇ ಪೋಯ ಹೆಂಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನೋಡಿದ್ರೆ ವ್ಯಾಲೆಟ್ಸ್ ಇದೆ ಕ್ಯೂಟ್ ಕ್ಯೂಟ್ ಆಗಿ, ಯಾವ್ದಾದ್ರು ಗಿಫ್ಟ್ ಎಲ್ಲ ಕೊಡ್ಬೇಕಂದ್ರೆ. ಮತ್ತೆ ID ಕಾರ್ಡ್ಗೆ ಹಾಕೋಣ ಪೌಚ್. ನೋಡಿ ಎಲ್ಲೋ ಡರ್ಟಿ ಫೆಲ್ಲೋ, ಆಗ್ಲೇ ನಂಬ್ರಿ ಎಲ್ಲೋನೇ ಕಾಣಿಸ್ತಾ ಇದೆ ನನಗೆ. ಚೆನ್ನಾಗಿದೆ, ನೈಸ್. ಈ ಥರ ಬ್ಯಾಗ್ ಕಲೆಕ್ಷನ್ಸ್, ಲಂಚ್ ಬಾಕ್ಸ್ಗೆ ಈ ಥರ ಬ್ಯಾಗ್ಸ್ ಎಲ್ಲ ಇದೆ. ಬಟ್ ಈಗ ನನಗೆ ಇದ್ರ ಅವಶ್ಯಕತೆ ಏನೇನಿಲ್ಲ. ಈಗ ನನ್ನ ಫ್ರೆಂಡ್ಗೆ ಏನಾದ್ರು ತೊಗೊಂಡು ಹೋಗ್ಬಿಟ್ಟು ತಗೋಣ. ಬನ್ನಿ ಇವಾಗ ಹೋಗಿ ಏನಾದ್ರು ತೊಗೊಂಡ ಫಸ್ಟ್ ಏನೇನು ಸ್ನ್ಯಾಕ್ಸ್ ಇದೆ ಅಂತ ನೋಡ್ಕೊಂಡು ತಗೋಣ. ಇವೆಲ್ಲ ಗೊತ್ತಾಗಲ್ಲ, ರಿಸೆಪ್ಷನ್ ಅಲ್ಲಿ ಒಬ್ರು ಇರ್ತಾರೆ ಹೆಲ್ಪ್ ಮಾಡೋಕ್ಕೆ. ಅವ್ರನ್ನ ಕೇಳಿದ್ರೆ ಎಲ್ಲೆಲ್ಲಿ ಏನೇನಿದೆ ಅನ್ನೋದೆಲ್ಲ ಅವ್ರು ಹೇಳ್ತಾರೆ ಚೆನ್ನಾಗಿ ಪಾಪ. ನಾನೀಗ ಕುಕ್ಕೀಸ್ ಏನಾದ್ರು ತೊಗೊಂಡು ಹೋಗೋಣ ಅವಳಿಗೆ, ನನ್ನ ಫ್ರೆಂಡಿಗೆ. ಕುಕ್ಕೀಸ್ ಆದರೆ ಚೆನ್ನಾಗಿರುತ್ತೆ, ಚಾಕ್ಲೇಟಿನೇ ಎಲ್ಲರೂ ಕಾಮನ್ ಆಗಿ ತಿಂತಾರೆ. ಎಷ್ಟು ಕುಕ್ಕೀಸ್ ಎಲ್ಲ ಇದೆ, ಅವ್ರು ತೊಗೊಳೋದು ಇಲ್ಲಿ ಎಲ್ಲ ಇದೆ. ಕಸ್ಟರ್ಡ್ ಕೇಕ್ ತೊಗೊಂಡ್ಲಾ ಅಥವಾ ಬೇರೆ ಏನಾದ್ರು ತೊಗೊಂಡ್ಲಾ? ರಿಸ್ಕ್ ಎಲ್ಲ ಇದೆ ನೋಡಿ, ಮಿಲ್ಕ್ ರಿಸ್ಕ್ ಇದೆ. ಫೈನಲ್ ಆಗಿ ಕುಕ್ಕೀಸೇ ತೊಗೊಳ್ಳೋಣ, ಚೆನ್ನಾಗಿರೋದು. ಈ ಕುಕ್ಕೀಸ್ ತೊಗೊಂಡಿದ್ದೀನಿ, ಇದು ಚೆನ್ನಾಗಿರುತ್ತೆ. ಅದು ಫುಲ್ ರಮ್ಮಲ್ಲಿ ಮಾಡೋ ಥರ ಫ್ಲೇವರ್, ಸ್ವೀಟ್ ಇರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್. ಇದು ಒಂಥರ ಕ್ರೀಮ್ ಬಿಸ್ಕೆಟ್ ಥರ ಇರುತ್ತೆ, ಬಟ್ ಅದು ಫುಲ್ ಕ್ರೀಮ್ ಅಲ್ಲ. ಆ ಚಾಕ್ಲೇಟ್ ಇದು ಬ್ರೆಡ್ ಬಂದ್ಬಿಟ್ಟು ಫುಲ್ ಪಫಿ ಥರ ಮೆತ್ತಗಿರುತ್ತೆ, ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಬಿಲ್ ಹಾಕ್ಸೋಕೆ ಹೋಗೋಣ. ಎಷ್ಟು ಏನು ತಿಳ್ಕೊಂಡು ಆರ್ಡರ್ ಬಂದಿರೋದನ್ನ ಪಾರ್ಸಲ್ ಇಸ್ಕೊಂಡು ಮನೆಗೆ ಹೋಗೋಣ. ಅದೇ ಬಿಲ್ಲಿಂಗ್ ಕೌಂಟರು. ಇವಾಗ ಇಲ್ಲಿ ಇರ್ತಾ ಇದ್ದೀನಿ, ಇದು ಎಷ್ಟು ಅಂತ ಕೇಳಿ. ಹಲೋ, ಯಾ ಐ ಹ್ಯಾವ್ ಬಿಲ್ ಹಾಕ್ಸೋಕೆ ಕೊಟ್ಟಿದ್ದೀನಿ ಇವಾಗ ನಾನು. ಇದು ಪ್ರೈಸ್ ಬಂದು 1000 ಕೊಟ್ಟಿದ್ದೆ, ಸೊ 905 ರಿಟರ್ನ್ ಮಾಡ್ತಾ ಇದ್ದಾರೆ. ಹೊಸಿಸೆ ಇದು ತಗೊಂಡೆ. ಅವರು ಇಲ್ಲಿ ಮೆಂಬರ್ಶಿಪ್ ಅಂತ ಸಿಗುತ್ತೆ, ಮೆಂಬರ್ಶಿಪ್ ಕಾರ್ಡ್ ತಗೊಂಡಿರ್ತೀವಲ್ಲ, ಆ ಕಾರ್ಡ್ ಕೊಟ್ರೆ ಅದ್ರಲ್ಲಿ ಪಾಯಿಂಟ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ ಅಷ್ಟೇ. ಅದ್ ಬಿಟ್ರೆ ಇನ್ನೇನು ಇಲ್ಲ. ಅಂತಿದ್ದು ನನ್ನ ಫ್ರೆಂಡ್ಗೆ ಕುಕ್ಕೀಸ್ ತಗೊಂಡಿದ್ದೀನಿ ನೋಡಿ. ಈ ತರ ಕುಕ್ಕೀಸ್ ಇಂಡಿಯಾದಲ್ಲಿ ಸಿಕ್ಕಿದ್ರೆ ಕಮೆಂಟ್ ಮಾಡಿ, ಹೌದು ನಮ್ಮೂರಲ್ಲೂ ಸಿಗುತ್ತೆ ಅಂತ ಹೇಳ್ಬಿಟ್ಟು. ನಾನು ಖುಷಿ ಪಡ್ತೀನಿ ಆಗ. ಬನ್ನಿ ಇವಾಗ ಪಾರ್ಸಲ್ ಇಸ್ಕೊಂಡು ಮನೆಗೆ ಹೋಗೋಣ. ಲೆಟ್ಸ್ ಗೋ. ಈವ್ನಿಂಗ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಲ್ವಾ, ಮೋಡ ಮಾತ್ರ. ಆರ್ಡರ್ ಮಾಡಿದ್ನಲ್ಲ ಶಾಪಿ ಅಂತ ಹೇಳಿದ್ನಲ್ಲ, ಇದೇ ಆ ಶಾಪ್. ಇದು ನನ್ನ ಪಾರ್ಸಲ್ ಏನೇನೋ ಆರ್ಡರ್ ಮಾಡಿದ್ರು ಶಾಪಿಂದ ಈ ತರ ಶಾಪಿಗೆ ಬಂದಿರುತ್ತೆ.
ಇಲ್ಲಿ ನಾವೇ ಹೋಗ್ಬಿಟ್ಟು ಅಲ್ಲೊಂದು ಮಷಿನ್ ಕಾಣಿಸ್ತಿದ್ಯಲ್ಲ, ಆ ಮಷಿನ್ ಅಲ್ಲಿ ಹೋಗಿ ನಮ್ ಫೋನ್ ನಂಬರ್ ಎಂಟರ್ ಮಾಡಿದ ತಕ್ಷಣ ನಮ್ ಫೋನಿಗೆ ಒಂದು OTP ಬಂದಿರುತ್ತೆ. ಅದನ್ನ ಅಲ್ಲಿ ಪ್ರೆಸ್ ಮಾಡಿ ಸ್ಕ್ಯಾನ್ ಮಾಡ್ಬೇಕು. ಸ್ಕ್ಯಾನ್ ಮಾಡಲ್ಲಿ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿರ್ತೀವಲ್ಲ, ಈ ತರ ಇದೆ ನೋಡಿ. ಅಲ್ಲಿ ಕ್ಯಾಶ್ ಹಾಕಿದ ತಕ್ಷಣ ಎಷ್ಟು ಏನು ಅಂತ ಡಿಸ್ಪ್ಲೇ ಎಲ್ಲ ಶೋ ಆಗಿ, ಈಗ ನಾವು ಸ್ಟಾರ್ಟಿಂಗ್ ಅಲ್ಲೇನೆ ಫೋನ್ ನಂಬರ್ ಎಂಟರ್ ಮಾಡ್ಬೇಕಿದೆ. ಅದಾದ ತಕ್ಷಣ ಇಲ್ಲಿ ಬಾಕ್ಸ್ ಇರುತ್ತೆ, ಎಲ್ಲ ಲಾಕ್ ಆಗಿದೆ ನೋಡಿ, ಹಿಂಗಂದ್ರೂ ಬರಲ್ಲ ಇದು. ಬಟ್ ಇಲ್ಲಿ ನಂಬರ್ ಎಂಟರ್ ಮಾಡಿದ ತಕ್ಷಣನೇ ಓಪನ್ ಆಗುತ್ತೆ. ಈ ತರ ನಂಬರ್ ಆಡ್ ಮಾಡಿದ ತಕ್ಷಣನೇ ಇಲ್ಲಿ ಕೇಳುತ್ತೆ ಅಮೌಂಟ್ ಇಷ್ಟು. ಟೋಟಲ್ ನಂದು 1291 NTD ಆಗಿದೆ. ಸೊ ಈ ಅಮೌಂಟ್ ನ ಅಷ್ಟೇನ್ ಅಮೌಂಟ್ ಇದೆ ಅದನ್ನ ಈ ತರ ಇನ್ಸರ್ಟ್ ಮಾಡ್ಬೇಕು ಇಲ್ಲಿ ನೋಡಿ. ಇಲ್ಲಿ ಬಿಲ್ ಪೇ ಮಾಡಿದ ತಕ್ಷಣನೇ ಅಲ್ಲಿ ಓಪನ್ ಆಯ್ತು ನೋಡಿ. ಯಾವ ತರ ತೈವಾನ್ ಅಲ್ಲಿ ಯಾವ ತರ ಆಟೋಮೆಟಿಕ್ ಇದೆ ಎಲ್ಲ ಅಂತ ಹೇಳ್ಬಿಟ್ಟಂತ ಇಲ್ಲಿ ಕ್ಲಿಕ್ ಆಯ್ತು. ಒಂದ್ಸಲ ಪೇ ಆಯ್ತು ಅಂದ ತಕ್ಷಣನೇ ಈ ತರ ಈ ಡೋರ್ ಅಲ್ಲಿ ಓಪನ್ ಇರುತ್ತೆ, ಪಾರ್ಸಲ್ ಇರುತ್ತೆ. ಆ ಪಾರ್ಸಲ್ ಎಲ್ಲ ಈ ತರ ಬಂದು ಬಾಕ್ಸ್ ಅಲ್ಲಿ ಹಾಕಿಟ್ಟಿರ್ತಾರೆ. ಬೇರೆ ಇನ್ನೊಬ್ರು ಯಾರು ಓಪನ್ ಮಾಡಿದ್ರು ಆ ತರ ಆಟೋಮೆಟಿಕ್ ಅಲ್ಲಿ ಬಿಲ್ ಪೇ ಮಾಡಿದ ತಕ್ಷಣನೇ ಇಲ್ಲಿ ಓಪನ್ ಆಗುತ್ತೆ. 2 ಬಾಕ್ಸ್ ಇದೆ. ಬನ್ನಿ ಮನೆಗೆ ಹೋಗ್ಬಿಟ್ಟು ಈಗ 2 ಬಾಕ್ಸ್ ಅಲ್ಲಿ ಏನಿದೆ ಅನ್ನೋದು ಮನೆಗೆ ಹೋಗ್ಬಿಟ್ಟು ನೋಡೋಣ. ಅಲ್ಲಿ ನಾನು ಏನ್ ಆರ್ಡರ್ ಮಾಡಿದ್ದೀನಿ ತೋರಿಸ್ತೀನಿ. ಇವಾಗ ಇದನ್ನ ಮನೆಗೆ ತಗೊಂಡೋಗ್ಬಿಟ್ಟು ಅಲ್ಲಿ ಓಪನ್ ಮಾಡ್ತೀನಿ. ಹಾಯ್, ಬನ್ನಿ ಇವಾಗ ಅನ್ಪ್ಯಾಕ್ ಮಾಡೋಣ. ನಾನು ಏನೇನ್ ಆರ್ಡರ್ ಮಾಡಿದೆ ಅನ್ನೋದೆಲ್ಲ ಇವಾಗ ನೋಡೋಣ. ನಾನು ಆಲ್ರೆಡಿ ಇದನ್ನ ಅನ್ಪ್ಯಾಕ್ ಮಾಡ್ಬಿಟ್ಟಿದೀನಿ, ಏನಿದೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು. ನಾನು ಇವೇನೋ ಆರ್ಡರ್ ಮಾಡಿರಲ್ಲ, ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಅಲ್ವಾ, ಸೊ ಹಂಗಾಗಿ ಅದೇ ಇಂಡಿಯನ್ ಅಲ್ಲಿ ಇದ್ದಿದ್ರೆ ಮಿಂತ್ರದಲ್ಲಿ ಆ ಬಟ್ಟೆ, ಮೀಶೋನಲ್ಲಿ ಈ ಡ್ರೆಸ್, ಅದು ಇದು ಎಲ್ಲ ಆರ್ಡರ್ ಮಾಡ್ತಿದ್ವಿ. ಬಟ್ ತೈವಾನಿಗೆ ಬಂದಾಗಿಂದ ಆರ್ಡರ್ ಮಾಡ್ತೀವಿ ಅಂತಂದ್ರೆ ಈ ತರ ಥಿಂಗ್ಸ್ ಇಟ್ಬಿಟ್ಟು ಇನ್ನೇನು ಆರ್ಡರ್ ಮಾಡಲ್ಲ. ಇವತ್ತು ನಾನು ಆರ್ಡರ್ ಮಾಡೋದು ಇದು ಆಶೀರ್ವಾದ್ ಆಟ. ಇದು ಪ್ರೈಸ್ ಬಂದ್ಬಿಟ್ಟು 570 NTD ಇಲ್ಲೇ ಕರೆನ್ಸಿ ಇದೆ. ಸೊ ಅದೇ ಇಂಡಿಯಾದಲ್ಲಾದ್ರೆ 250 ರೂಪಾಯಿಗೆ 5 kg ಸಿಗ್ತಾ ಇತ್ತು. ಬಟ್ ಇವಾಗ ನೋಡಿ ಇಷ್ಟಕ್ಕೆ ಇದು 5 kgಗೆನೆ 570 NTD. ಇದು ಎಕ್ಸ್ಚೇಂಜ್ ರೇಟ್ ಕರೆನ್ಸಿನೆಲ್ಲ ನಾನು ಕೆಳಗಡೆ ಲೈನಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೊಳ್ಳಿ INR ಎಷ್ಟಾಗತ್ತೆ ಅಂತ ಹೇಳ್ಬಿಟ್ಟಂತ. ಯಾಕೆಂದ್ರೆ ಮತ್ತೆ INR NTD ಎರಡು ಹೇಳ್ತೀನಿ ಅಂತಂದ್ರೆ ನನಗೆ ಕನ್ಫ್ಯೂಸ್ ಆಗಿ ಹೋಗ್ಬಿಡ್ತೀನಿ ನಾನು ಅದಕ್ಕೆ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಆರ್ಡರ್ ಮಾಡೋದು ಈ ತರ ನಾವೇನೇ ಆರ್ಡರ್ ಮಾಡಿದ್ರು ಎಲ್ಲ ಚೈನೀಸ್ ಎಲ್ಲ ಬಂದಿರುತ್ತೆ ಈ ತರ ನೋಡಿ. ನೆಕ್ಸ್ಟ್ ನೆಕ್ಸ್ಟ್ ಆರ್ಡರ್ ಮಾಡಿರೋದು ಇದು ಶಾಂಪೂ. ಇದು ವಜಾಸ್ ಕಂಪ್ನಿ, ವಜಾಸ್ ಬ್ರ್ಯಾಂಡ್ ಇದು. ಇದನ್ನ ನನಗೆ ಇಲ್ಲಿ ತೈವಾನ್ ಅಲ್ಲಿ 2 years ಇಂದ ನಾನು ಒಂದ್ ಸೆಲೂನ್ಗೆ ಹೋಗ್ತಾ ಇದ್ದೀನಿ. ಆ ಸೆಲೂನ್ ಅವರು ಇದನ್ನ ರೆಕಮೆಂಡ್ ಮಾಡಿದ್ ನನಗೆ. ಸೊ ಇದು ತುಂಬಾ ಚೆನ್ನಾಗಿದೆ. ಈ ಶಾಂಪೂ ಇದು 500 ml ಬಾಟಲ್. ಮತ್ತೆ ಇದು ಕಂಡೀಷನರ್ ಬಂದು 750 ml ಇದು ಕಂಡೀಷನರ್ ಮತ್ತೆ ಶಾಂಪೂ. ಇದು ತುಂಬಾ ಚೆನ್ನಾಗಿದೆ ಬ್ರ್ಯಾಂಡ್. ನೀವ್ಯಾರು ಇಂಡಿಯಾದಲ್ಲಿ ಟ್ರೈ ಮಾಡ್ತಾರೆ ಕಮೆಂಟ್ ಮಾಡಿ. ಇಫ್ ಇನ್ ಕೇಸ್ ಯಾರಿಗಾರು ಏರ್ ಫಾಲ್ ಆಗ್ಲಿ ಅಥವಾ ಏರ್ ಶೈನ್ ಆಗ್ಬೇಕು ಅಥವಾ ಸಾಫ್ಟ್ ಸಿಲ್ಕಿ ತರ ಆಗ್ಬೇಕು ಏರ್ಸ್ ಅಂದ್ರೆ ಯು ಮಸ್ಟ್ ಟ್ರೈ ದಿಸ್ ಶಾಂಪೂ. ಇದು ಬ್ರ್ಯಾಂಡ್ ಬಂದ್ಬಿಟ್ಟು ವಜಾಸ್ ಶಾಂಪೂ ಅಂತ ಹೇಳ್ಬಿಟ್ಟು ಅಂದ್ರೆ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ನಾನು ಸಿನ್ಸ್ 2 years ಇಂದ ಇದೇ ಶಾಂಪೂ ಯೂಸ್ ಮಾಡ್ತಾ ಇರೋದು ಇಲ್ಲಿ ತೈವಾನ್ ಅಲ್ಲಿ. ಏರ್ ಫಾಲ್ ಆಗ್ಲಿ ಅಥವಾ ಡ್ಯಾಂಡ್ರಫ್ ಏನೇ ಹಿಂಗೆ ಚೆನ್ನಾಗೇ ಆಗ್ಲಿ ಅಂತ ನಾನು ಈ ಶಾಂಪೂ ಯೂಸ್. ಸೊ ಇದಿಷ್ಟೇ ಇವತ್ತು ನಾನು ಆರ್ಡರ್ ಮಾಡಿದ್ದು, ಶಾಂಪೂ ಮತ್ತೆ ಆಶೀರ್ವಾದ್ ಆಟ ಆರ್ಡರ್ ಮಾಡಿದ್ದೆ. ಮತ್ತೆ ಹಾಗೆ ನಾನು ಪೋಯಾಗ ಹೋಗಿದ್ನಲ್ಲ ನನ್ನ ಫ್ರೆಂಡ್ಗೆ ಅಂತ ಇದು ಕುಕ್ಕೀಸ್ ತಗೊಂಡ್ಬಂದಿದ್ದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋಸ್. ಅಂದ್ರೆ ನಾವು ಯಾವ ತರ ತೈವಾನ್ ಅಲ್ಲಿ ಇರೋರು ಆರ್ಡರ್ ಅಂತಂದ್ರೆ ಇದೆಲ್ಲ ಆರ್ಡರ್ ಮಾಡೋದಂದ್ರೆ ಶಾಪಿ ಅಂತ ಹೇಳ್ಬಿಟ್ಟು ಇಲ್ಲದು ಆ್ಯಪ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ಯಾವ ತರ ಅಮೆಝಾನ್, ಫ್ಲಿಪ್ಕಾರ್ಟ್ ಅಂತ ಇರುತ್ತೆ, ತೈವಾನ್ ಅಲ್ಲಿ ಶಾಪಿ ಅಂತ ಒಂದು ಆ್ಯಪ್ ಇದೆ. ಸೊ ಅದ್ರಲ್ಲಿ ನಾನು ಆರ್ಡರ್ ಮಾಡ್ಕೊಂಡಿದ್ದು. ಸೊ ಟೋಟಲ್ ಆಟ ಮತ್ತೆ ಶಾಂಪೂ ಸೇರಿ ನಿಮ್ಗೆ 1300 NTD ಆಯ್ತು ಇಲ್ಲೇ ಕರೆನ್ಸಿನಲ್ಲೇನೆ. ಸೊ ಇದಿಷ್ಟಕ್ಕೇನೆ 3 ಥಿಂಗ್ಸ್ಗೆನೆ ಆರ್ಡರ್ ಮಾಡ್ಕೊಳೋದು ಇನ್ ಡೀಟೇಲ್ ಆಗಿ ಇದನ್ನೆಲ್ಲ ಹೇಳಿದೀನಿ. ಮತ್ತೆ ಯಾವ ತರ ನಾವು ಹೋಗಿ ಪಾರ್ಸಲ್ ನ ಕಲೆಕ್ಟ್ ಮಾಡ್ಕೊಳೋದು ಅನ್ನೋದ್ರ ಬಗ್ಗೆ ಎಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ, ಪಾರ್ಸಲ್ ಯಾವ ತರ ಕಲೆಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ. ಐ ಹೋಪ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಮತ್ತೆ ನಿಮಗೆ ಯಾವ ತರ ವಿಡಿಯೋಸ್ ಬೇಕು, ನಿಮ್ಗೆ ಪರ್ಟಿಕ್ಯುಲರ್ ಇಂಥ ಕಂಟೆಂಟ್ ಏನಾದ್ರು ಬೇಕಂದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಯಾವ ತರ ಕಂಟೆಂಟ್ ಏನಾದ್ರು ಇದ್ರೆ ಹೇಳಿ, ನಾನು ಆದಷ್ಟು ಟ್ರೈ ಮಾಡ್ತೀನಿ. ಹಾಗೆ ಐ ಹೋಪ್ ನಿಮ್ಗೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಹೀಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ನವ್ಯ ಬ್ಲಾಗ್ ಚಾನಲ್. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.